ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಹರಿಹರ ತಾಲೂಕು ದಾವಣಗೆರೆ ಡಿಸ್ಟಿಕ್ ಹಳ್ಳಿಹಾಳಿಗೆ ಇವತ್ತು ಹೊರಟಿದ್ದೀವಿ. ನಮ್ಮ ಅಣ್ಣನ ಹೆಂಡತಿ ಅಂದರೆ ನನ್ನ ಅತ್ತಿಗೆಗೆ ಇವತ್ತು ನಾವು ಖಾರ ಕೊಡೋದಕ್ಕೆ ಹೊರಟಿದ್ದೀವಿ. ಹಾಗೆಯೇ ತೊಟ್ಟಿಲು ಶಾಸ್ತ್ರನೂ ಕೂಡ ಇದೆ. ಅದಕ್ಕೋಸ್ಕರ ನಾನು ನನ್ನ ಮಗಳು ದಿನೇಶ್ ಅವರು ಹೊರಟಿದ್ದೀವಿ. ಡೆಲಿವರಿ ಆದಾಗ ಗಂಡನ ಮನೆಯವರು ತವರು ಮನೆಗೆ ಖಾರ ಕೊಡೋದಕ್ಕೆ ಬರ್ತಾರೆ. ಈ ಥರ ಬಂದಾಗ ಮೊದಲು ಬಾಗಿಲಲ್ಲಿ ಪೂಜೆ ಮಾಡಿ ಆನಂತರ ಅದನ್ನು ಒಳಗೆ ತೆಗೆದುಕೊಂಡು ಹೋಗ್ತಾರೆ. ಕೆಲವರಿಗೆ ಖಾರ ಅಂದರೆ ಏನು ಅಂತ ಗೊತ್ತಿರಲ್ಲ. ನಿಮಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಖಾರ ಅಂದರೆ ಏನು ಎಂತ ಅಂತ. ಇವಾಗ ಬಂದ ತಕ್ಷಣ ಪೂಜೆ ಮಾಡಿ ಒಳಗೆ ಕರ್ಕೋತಾ ಇದ್ದಾರೆ. ಆಯ್ತು ತಿಳಿ ಏನೋ ಕಂದಲೆ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ತಿಳಿ. ಏನ್ ಇವತ್ತಿನ ಫಂಕ್ಷನ್? ನಮ್ಮ ತಮ್ಮನ ಮಗನ ಮೈಕರ ಹಿಡ್ಕೊಳ್ರಿ. ಮೈಕ್ ನಾವು ಟಿವಿನಿಂದ ಬಂದಿರೋದು. ಅಲ್ಲಲ್ಲ, ಇವತ್ತಿನ ಫಂಕ್ಷನ್ ಏನ್ ಹೇಳ್ರಿ? ಏನ್ ಫಂಕ್ಷನ್ ಅಂತ? ಏನ್ ಫಂಕ್ಷನ್ ರೀ ಇವತ್ತು ನಿಮ್ಮ ಮನೇಲಿ? ಹಿಡ್ಕೊಂಡ್ ಹೇಳ. ನಮ್ಮ ಫಂಕ್ಷನ್ ಇವತ್ತು ಅದ್ ಮುರಿಬೇಡ, ಮೈಕ್ ಅದ. ಹೇಳ್ರಿ. ಇವತ್ತಿನ ಫಂಕ್ಷನ್ ಬಂದ್ಬಿಟ್ಟು ನಾವು ಇವತ್ತಿನ ಫಂಕ್ಷನ್ ಬಂದು ಹೇಳ್ರಿ. ಮಗನಿಗೆ ಖಾರ ತಂದಿದ್ದೀವಿ. ಏನ ಖಾರ ಫಸ್ಟ್ ಇಂದ ಹೇಳ. ನನ್ನ ಮಗನಿಗೆ ಖಾರ ತಂದೆ. ಖಾರ ತಂದಿಯಾ? ಕಾರ್ಪುಡಿನ? ಕಾರ್ಪುಡಿ ಅಲ್ಲ, ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಖಾರ ಅಂತಾರ ನಮ್ ಕಡೆಗೆ. ಉತ್ತುತ್ತಿ ಖಾರ ಎಲ್ಲ ತಂದಿದ್ದೀವಿ. ಎಲ್ಲ ತಂದಿದಾರ. ಹೇಳಿದ ನಮ್ಮ ತಂಗಿ ಗಂಡ ತಂಗಿ ಮಕ್ಕಳು ಹುಡುಗರು ಬಂದಿದ್ದಾರೆ. ನಾನೇ ನಾವು ಅದನ್ನ ಹೇಳ್ತಾರೆ. ಬರೀ ಇಂಥದೆಯಾ? ಅವ್ರಿಗೆ ವಿಡಿಯೋ ಮಾಡ್ತಿದಾರೆ. ಒಬ್ರು ಕಾರ್ಯ ಕೊಡ್ತಿದಾರೆ. 2 ಹುಡುಗರು ಒಳಗದವು. ಅವ್ರ ಅಜ್ಜಿ ಅವರು ಬಂದಾರೆ. ಅವ್ರ ಅಜ್ಜ ಅಜ್ಜಿನೂ ಅಜ್ಜ ಊರಾಗದೆ. ಮತ್ತೇನು ಮಾತಾಡ್ಬೇಕು ನೀವು? ನಿನ್ ಮಗಗೆ ಏನಂತ ಹೆಸರಿಟ್ಟು ಹೇಳು. ನಾವು ಎಸ್ ಗೌಡ್ರು ಅಂತ ಇಟ್ಬಿಡೋದು. ನನ್ನ ಮಗನಿಗೆ ಒಳ್ಳೆ ವಿಚಾರ. ನಾವು ಸ್ವಂತ ವೈಯಕ್ತಿಕವಾಗಿ ಎಸ್ ಗೌಡ್ರು ಅಂತ ಇಟ್ಬಿಡೋದು. ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಬಿಕ್ಕಲ್ ಹಿಡಿಯುತ್ತೆ. ಏನ್ ಹೆಸರಿಟ್ಟಪ್ಪ? ರಕ್ಷಕ್ ಗೌಡ, ರಕ್ಷಕ್ ಪಾಟೀಲ್ ಅಂತ ಇಟ್ಟಿದ್ವಿ. ರಕ್ಷಕ್ ಪಾಟೀಲ್. ಓ ನೈಸ್. ರಕ್ಷಕ್ ಪಾಟೀಲ್. ಒಂದು 15 ಡೇಸ್ ಇಲ್ಲ 1 ಮಂತ್ ಬಿಟ್ಟು ಮಾಡಂತ್ರಿ. ಫೇಸ್ ರಿವೀಲ್ ಅವ ಮಾಡ್ಬೇಕಾ? ಇವಾಗ ಬೇಡ ಫೇಸ್ ರಿವೀಲ್. ಓಹೋ, ದೃಷ್ಟಿ ಆಗುತ್ತೆ ಅಂತನಾ? ಮಗನಿಗೆ ದೃಷ್ಟಿ ಆಗುತ್ತೆ ಅಂತ. ಓಹೋ, ಪಾರ್ಟಿ ಏನು ಇಲ್ಲಲ್ಲ? ಪಾರ್ಟಿ ಆಫ್ ಸಿಂಗಲ್ ಟೀ, ಖಾರ ಮಂಡಕ್ಕಿ. ಎಲ್ಲಿಗೆ? ನಮ್ಮೂರಿಗೆ ಬರ್ತೀರಲ್ಲ, ಅದಡಿ ಬಂದಾಗ ಪಾರ್ಟಿ ಕೊಡ್ತೀಯಾ? ಸರಿ ತಗ, ನೋಡ್ತೇನೆ. ಇದೇ ಮಾತಿರ್ಲಿ. ನೋಡೋದೇನಿಲ್ಲ, ಊಟ ಮಾಡ್ಬೇಕಷ್ಟೇ. ನಮಗೆ ಹಂಗೆಲ್ಲ ಊಟ ಗೀಟ ಮನೇಲೆ ಮಾಡಂಗಿಲ್ಲ. ಯಾವ್ದಾದ್ರು 5 ಸ್ಟಾರ್ ಹೋಟೆಲ್ ಕರ್ಕೊಂಡು ಹೋಗ್ಬೇಕು. ಏನಿಲ್ಲ, ಆದ್ಯ ಡಾಬಾ ಇದೆ ಅಲ್ಲ, ಆದ್ಯ ಮಾರ್ಸ್ ಪ್ಯಾರಡೈಸ್. ನಮ್ಮ ಅಣ್ಣರ್ದು ಮಾರ್ಸ್ ಪ್ಯಾರಡೈಸ್ ಓಪನ್ ಆಗೈತಿ. ನಮ್ ಶಿವಮೊಗ್ಗ ಎಲ್ಲಿದೆ ಅಂದ್ರೆ ನಮ್ಮೂರಿಂದ 2 ಕಿಲೋಮೀಟರ್ ಬಿಸ್ಲೇರಿ. ಅದೇ ನಮ್ಮ ಶಿವಮೊಗ್ಗದ ಅಣ್ಣರ್ದು ಮಾರ್ಸ್ ಓಪನ್ ಆಗೈತಿ. ಆ ರೋಡ್ನಾಗ ಹೋದ್ ಸಿಗಲ್ಲದ, ಅಲ್ಲೇ ಐತಿ. ಅಲ್ಲಿ ಅಲ್ಲ, ಶಾಮನೂರ್ ಆಂಜನೇಯ ಸರ್ಕಲ್ ಬರ್ತತಲ್ಲ, ಅಲ್ಲಿಂದ ಮತ್ತ ಹಂಗೆ ಲೆಫ್ಟಿಗೆ ರೋಡ್ ಐತಿ. ಅಲ್ಲಿ ಆ ಕಡೆ ಲೇಔಟ್ನ್ಯಾಗ ಬಿಸ್ಲೇರಿಗೆ ಹೋದ್ರೆ ಅಲ್ಲಿ ಮಾರ್ಸಿರೋದು. ಆ ಮಾರ್ಸಿ ಕರ್ಕೊಂಡೋಗಿ ಒಳ್ಳೆ ಪಾರ್ಟಿ ಕೊಡ್ಸು. ಓಕೆ ಡನ್. ಇದೇ ಮಾತಿರ್ಲಿ. ಯಾವಾಗ ಬರೋದು ನೀವು ಊರಿಗೆ? ನಾವು ಬರೋದಂಗೆಲ್ಲ ಇವಾಗ್ಲೇ ಕೊಡಕ್ಕಾಗಲ್ಲ. ಡೇಟ್ ನಾವು ಫ್ರೀ ಇದ್ದಾಗ ಡೇಟ್ ಕೊಡ್ತೇವೆ. ನೀವು ಹೇಳಿದ್ರೆ ನಾವು ಫ್ರೀ ಆಗ್ತೀವಿ. ನಾವು ಡೇಟ್ ಕೊಡ್ತೇವೆ. ಯಾವಾಗ ಬರ್ತೀರಿ? ತಿಂಗಳಾಗ್ಲಿ ಇನ್ನೊಂದು ವರ್ಷ ಆಗ್ಲಿ. ನಾವು ಒಟ್ಟು ಯಾವಾಗ ಕೊಡ್ತೀವಿ ಅವಾಗ ಡೇಟ್ ಕೊಡ್ತೀವಿ ನಿಮಗೆ. ಸರಿ ಆಯ್ತು. ಏನ್ ತಿನ್ಬೇಕು ಹೇಳವ? ಖಾರ ಕೊಡಕ್ ಬಂದಿದೀವಿ ಗೈಸ್ ನಮ್ಮ ಅತ್ತಿಗೆಗೆ. ಖಾರ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿಸ್ತೀನಿ. ಅದೇ ಮತ್ತೆ ನಾನು ಎಕ್ಸ್ಪ್ಲೈನ್ ಮಾಡಿಸ್ತೀನಿ ಅವ್ರ ಹತ್ರ ಖಾರ ಅಂದ್ರೆ ಏನು ಅಂತ. ನಮ್ಮ ಕಡೆ ಡೆಲಿವರಿ ಆಗಿ
9 ಅಥವಾ 13 ದಿನಕ್ಕೆ ಖಾರ ಕೊಡ್ತಾರೆ. ಸೊ ಏನು ಅದೆಲ್ಲ ಖಾರ ಅಂದರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿಸ್ತೀನಿ. ಹದಿಮೂರು ದಿವಸ ಖಾರ ತರ್ತಾರವ ಯಾರಿಗೆ ಆದ್ಮೇಲೆ ಖಾರ ತಂದು ಅಷ್ಟು ಇವ್ರು ತರ್ತಾರೆ ನಾವು. ಎಷ್ಟೆಷ್ಟು ದಿನಕ್ಕೆ? 13 ದಿನಕ್ಕೆ ಅಷ್ಟೇನಾ? 13 ದಿವ್ಸಕ್ಕೆ ತರ್ಬೋದು, 14 ದಿವ್ಸಕ್ಕೆ, 9 ದಿವ್ಸಕ್ಕೆ ತರ್ತಾರ. ಆಮೇಲೆ ತಂದು ನಾವು ಒಟ್ಟು ಒಂದು 9 ಜನ ಬರ್ತಾವೆ. ಆ ಒಟ್ಟು ಖಾರ, ಉತ್ತುತ್ತಿ, ಆಮೇಲೆ ಅಕ್ಕಿ, ಕೊಬ್ಬರಿ, ಗೋಧಿ, ಬೆಣ್ಣೆ, ಆಮೇಲೆ ಎಲ್ಲ ತರ್ತಾವ. ಎಲ್ಲ ಅಷ್ಟು ತಂದು ಮೊಮ್ಮಗನ್ನು ನೋಡಿ ತೊಟ್ಲಿಗೆ ಹಾಕಿ ಅಚ್ಚರ ಕೈಯಾಗ ಆಮೇಲೆ ಗುಗ್ರಿ 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 ಕಟ್ಸಿ ಎಂತ ಕಟ್ಸಿ? ಗುಗ್ರಿ ಗುಗ್ರಿ ಅಂತ ಗುಗ್ರಿ 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 ಕಳಿಸ್ತಾರ ಕಡ್ಲೆಕಾಳಿಂದ. ತೋಟ್ಲಾಗ ಹತ್ತಿ ಕುಟ್ಟ ತೂಗಿಸಿ ಹೆಸರು ಹಾಸ್ತಾರ. ಅಷ್ಟು ನಮ್ದು ನೇಮ್ ಐತವ. ಗಂಡ ಮನೆಯಿಂದ ತೋರ್ ಮನೆಗೆ ತಂದು ಕೊಟ್ಟು ಹೋಗ್ತವೆ. ಫಸ್ಟಿನ ಪಾಪುಗೆ ಅಷ್ಟೇ. ಈಗ ನೇಮ ಫಸ್ಟಿಂದ ನೇಮ. ನೀನು ಮದುವೆ ಆಗ್ಬೇಕು ನಮ್ಮ ಹುಡುಗನ್ನ. ನೈವೇದ್ಯ ಪ್ರದೇಶ ನೋಡ್ಬಂದಾನೆ. ಟ್ರಿಪ್ ಹೊಡೆದ್ ಬಂದೈತೆ ನಮ್ಮ ಅಜ್ಜಿ. ಎಲ್ಲ ಫುಲ್ ಟ್ರಿಪ್ ಹೊಡೆದ್ ಬಂದಿದ್ದಾರೆ. ಯಾವ್ಯಾವ ಟ್ರಿಪ್ಸ್ ಸುತ್ತಾರ್ ಬಂದ್ರಿ? ಟ್ರಿಪ್ ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರು. ಎಲ್ಲಾನು ಸುತ್ತಾರ್ ಬಂದಿದ್ದೀರಾ? ಸುತ್ತರ್ಕೆ ಬಂದ್ಯೋ 15 ದಿವಸ ಟ್ರಿಪ್ ಮಾಡಿ ಎಲ್ಲ ಚೆನ್ನಾಗಾತು. ಎಲ್ಲ ಕರ್ಕೊಂಡು ವಿಮಾನ ಹತ್ತಿದೆ, ಅಬ್ಬಬ್ಬಬ್ಬ ಲ್ಯಾಟ್ರಿ. ನೀವು ಮಾತಾಡಿ. ನೀವು ಆಸೆ ಮಾಡ್ತಾನೆ. ಮನೆಗೆ ಹೋಗಿ ಬಂದ್ಲು ನಮ್ಮ ಅತ್ತಿಗೆಮ್ಮ. 1 ಲಕ್ಷ ಕೊಟ್ಟು ಕಳಿಸಿದ್ವಿ. ಇಲ್ಲವಾ 1 ಲಕ್ಷ ಹೋದ್ವು. 1 ಲಕ್ಷನ ಕಲೆ ಮಾಡಿದ್ರಿ? ಅಳಿಯಾಗ 1 ಲಕ್ಷ ಕೊಟ್ಟಿದ್ದ, 2 ಲಕ್ಷ ಕೊಟ್ಟಿದ್ವಿ. ಚುಳೆ ಕಳಕು ಎಲ್ಲ ತಕ್ಕ ರೊಕ್ಕ ಚೆನ್ನಾಗಿ ಹೋಗ್ಬಂದ್ ನಮ್ಮ ಅತ್ತಿಗೆಮ್ಮ. ಖುಷಿ ಆಯ್ತು ಫುಲ್. ಮೊಮ್ಮಗನ್ ನೋಡಕ್ ಬಂದೇವಿ. ಹಳೆಯಾಗ ನಾವ್ ಹೆಣ್ಕೊಟ್ಟವ ಎಲ್ಲ ಚೆನ್ನಾಗದವ್ವ ಮೇಡಮ್ ಅವ್ರೆ. ನೀವು ರಟ್ಟಳೆ ಚೆನ್ನಾಗಿದ್ದೀರಿ? ನಾವು ಸೂಪರ್ ಆಗಿದ್ದೇವೆ. ನೀವು ಮುದ್ದಾದ ಚೆನ್ನಾಗಿರ್ರಿ. ಎಲ್ಲರೂ ಚೆನ್ನಾಗದವ್ವ. ನನ್ನ ಮಕ್ಳು ಸೂಪರ್ ಡೂಪರ್. ಒಟ್ಟು ಸೇರ್ಕೊಂಡು ನಮ್ಮನ್ನ ದಬಾಯಿಸ್ತಾರವ. ಈಗ ನಮ್ ದೊಡ್ಡಮ್ಮ ಮಾತಾಡ್ತಾರೆ. ಮಾತಾಡಮ್ಮ. ಏನಿಲ್ಲ ಅಂದ್ರೆ ನನ್ಗೆ ಯಾಕೆ ಇಷ್ಟು ದೂರ ಕರ್ಕೊಂಬಂದೆ? ಇಲ್ಲ ಎಲ್ಲ ದಿವಸ ನಾವು ಊರಿಗೆ ಹೋಗಿಲ್ಲ. ಮೊನ್ನೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ತಂಗಿ ನಾಳೆ ದಿವಸ ಬಿಟ್ಟು ನಾಡ್ದ ಖಾರ ಕೊಟ್ಟು ಹೋಗಂತವ ಅಂದ್ಲು. ಉಳ್ಕಂಡೆ ದೊಡ್ಡಪ್ಪನೇಲ್ ಬಿಟ್ಟೆ, ಊರಿಗೆ ಕಳಿಸಿದೆ. ಅಂದ್ರೆ ಇನ್ನೊಂದು ವಾರ ಬಿಟ್ಟು ಬರ್ತಿದ್ ಮೊಮ್ಮಗನ್ ನೋಡಕ. ಹಂಗ ಬಂದಿದ್ವಲ್ಲ, ಹಂಗ ಹೋಗ್ ನೋಡೋಗೋಣ ಅಂತ ಬಂದೆ. ಆರಾಮದೇನವ ನೀನು? ಆರಾಮ.
ಏ ತಡೀತಿ ನಿನ್ನ ಹತ್ರನು ಬರ್ತಾನೆ ತಡ್ಕ ಏ ಅಲ್ಲಿ ನನ್ ಮಗ ಅದನ್ನ ಮಾತಾಡ್ಸ್ತಾನ ಅವನು ಬಾರಕ್ಕ ಅಂತ ಖಾರ ಕೊಡಕ್ ಹೋಗೋಣ ಬಂದ್ ಬೆಳಿಗ್ಗೆ ಕರ್ದ ಸರಿ ತಳಪ್ಪ ಬರ್ತೇವೆ ಬಂದ್ವಿ ಮನೆಯಿಂದ ಬಂದ್ ಎಲ್ಲರೂ ಒಂದ್ 9 ಜನ ರೆಡಿಯಾಗಿ ಹಳಿಯಾಳಿಗೆ ಬಂದ್ವಿ ಹಳಿಯಾಳಿಗೆ ಟೀ ಕೊಟ್ರಿ ಬಟ್ ಇನ್ ಮುಂದೆ ಊಟ ಕೊಡ್ತಾರ ಊಟ ಮಾಡ್ತಾವ ಪಾಪ ನೋಡ್ಕೊಂಡು ಊರಿಗೆ ಹೋಗ್ತಾವ ನಮ್ಮ ಹಾಯ್ ನಿನ್ನ ಹೆಸರೇನು ಹೇಳು ಹೇಳಪ್ಪಿ ಜೋರಾಗಿ ಹೇಳು ನನ್ನ ಹೆಸರು ತಶ್ವಿನ್ ನಮ್ಮ ತಂಗಿ ಹೆಸರು ಏನು ರಿತಿಕ್ಷಾ ಮತ್ತೆ ಎಲ್ಲಿ ಬಿಟ್ಟು ಬಂದೆ ಅವಳನ್ನ ಊರಲ್ಲಿ ಹಿಂಗಿಡ್ಕೋ ದೊಡಮ್ಮ ನೀ ದೊಡ್ಡಪ್ಪನ ಎಲ್ಲಿ ಬಿಟ್ಟು ಬಂದೆ ಯಾರೋ ಇವನು ಇಲ್ಲ ಸುಂದ್ರ ಇವರು ನಮ್ಮತ್ತೆ ನಮ್ಮ ಅಪ್ಪಾಜಿ ತಂಗಿ ಆಯ್ತಿ ಶೇಷ್ಕರಿಂದ ಬಂದ್ಬಿಟ್ಟಿದ್ದಾರೆ ಇವತ್ತು ಹಾಯ್ ಏ ಬಸಮತಿ ಮಾತಾಡ ಮಾತಾಡಿರ್ಲಿ ನಾವು ಅಲ್ಲಿ ಇವತ್ತು ನಮ್ಮ ಅಕ್ಕದಿಂದ ಬೇನೋಳಿಂದ ಇಲ್ಲಿ ಗಳಿಯಾಳಿಗೆ ಬಂದ್ವಿ ಮೊಮ್ಮಗನ್ ನೋಡಕ ನಿನ್ನೆ ಬಂದ್ ಹೋಗಿದ್ವಿ ಮತ್ತ ನಮ್ಮ ಅತ್ತಿಗೆ ಫೋನ್ ಮಾಡಕ್ಕೆ ಮತ್ ಇವತ್ತು ಬಂದ್ವಿ ಊರ್ ಹೊಂಟಾರ ಮತ್ ಇವತ್ತು ಬಂದು ನೋಡ್ತಾ ಇದ್ದೀವಿ ರಟ್ಟಳಿಗೆ ಯಾವಾಗ ಬರ್ತೀರಿ ನೀರ್ ಬಂದ್ ಆದ್ಮೇಲೆ ಆಮೇಲೆ ನಾವು ಬರೋದು ಫಸ್ಟ್ ಹತ್ತಾರು ಬರ್ಬೇಕು ಫಸ್ಟ್ ಸಸಿ ಬರ್ಬೇಕು ಅಷ್ಟು ಬಂದು ಹೇಳಲ್ಲ ಮದ್ವೆಯಾಗ ಈಗ ಸಸಿ ಬರೋತಂಗ ನಾವು ಬರಲ್ಲ ಮುಡಿಗೆ ಅವ್ರ ಅಜ್ಜಿನ ಅಯ್ಯಯ್ಯಪ್ಪ ಶಿವ ಈಗ ನಮ್ ಸಣ್ಣಕ್ಕೆದ ಹೌದಂತಿಲ್ಲ ಅಂತೆ ಈಗ ಅಂತವಂತ ಇರ್ತಾವಲ್ಲ ಈ ಜಾಟ್ ಸಿಗ್ತಾವು ಈಗ ಹಿಂಗೆ ಮುಟ್ಟಿಸ್ಕೊಂಡ್ ಮಕ್ಕಳು ಅಂತವಕ್ಕೂ ಚಲೋ ಹಾಕಿದ್ರೆ ನಡೀತೈತಿ ಚಲೋ ಐತಿ ಅಂತ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ ಒಂದೇ ಒಂದು ಸ್ಟೆಪ್ ಹಾಕು ಏನತ್ತಿಗೆ ಆಮ್ಯಾಗ ಬಂದೆ ಅಜ್ಜಿ ಬಿಟ್ಟು ಬರಂಗಿಲ್ಲ ಅಮ್ಮ ಈ ಪಟ ಅದ ಅಜ್ಜಿ ಬಿಟ್ಟು ಬರ್ಬೇಡನ ಹೋಗ ಅದಡಿಗೆ ಹೋಗಂಗಾರ ಓಕೆಯಾ ರಟಳಿ ಬರಲ್ಲ ನೋಗ್ ಸ್ಕೂಲ್ ಯಾರಕ್ಕೋರ ನೋಡಿ ಗೈಸ್ ನಮ್ಮ ಅಮ್ಮಗೆ ಮೊಮ್ಮಗ ಆಗಿರೋ ಖುಷಿಗೆ ಮುಗ್ದಿರಲ್ಲ ಫುಲ್ ಶೈನ್ ಬಂದ್ಬಿಟ್ಟೈತಲ್ಲ ಅಲ್ಲಲ್ಲಲ್ಲಲ್ಲಲ್ಲ ಸನ ಬಾರೆ ಬಾ ಸನು ಬಾಯ್ಲಿ ಬೇಡ 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 ನಾನು ಬಂಗಾರ ಕೇಳಿಲ್ಲ ಮತ್ತೆ ಬಂಗಾರ ಕೇಳಿದಳ ಇಲ್ಲ ನಮ್ಮ ಬದುಕು ಇಲ್ಲಿ ಐತ್ ಬರೋ ಬದುಕು ನಾನ್ ಬಂದ್ ನೋಡ್ಕೊಂಡ್ರೆ ಮಾತಾಕಿ ನೀನ್ ಮಾತಾಡಿದ್ ನೋಡ್ತೀಯ ತೋರ್ಸು ಕೂದಲು ಉದುರಿದವನ ತೋರ್ಸು ಸಿಮೆಣ್ಣೆ ಹಚ್ತಿ ತಲೆಗೆ ಕೂದಲೆಲ್ಲ ಉದ್ರೋಗ ಪಾಪ ರೂಪಾಯಿ ನಮ್ ಬಸಕ್ ಬೈಯಕ್ ಒಂದೊಂದ್ ತಂಬಾನ್ ಹಾಕಿ ಕೇಳ ತಲೆ ತೋರ್ಸು ಕೂದಲು ಉದ್ರವನ ಅದಕ್ಕೆ ಎಂತ ಎಣ್ಣೆ ಹಚ್ಚಿದೆ ಅಂತ ಕೇಳಿದ್ ನಾನು ಎಣ್ಣೆ ಹಾಗಾದ್ರೆ ಸೀಮೆಣ್ಣೆಯಿಂದ ಸಂಪಿಗೆ ಎಣ್ಣೆ ಸಂಪಿಗೆ ಎಣ್ಣೆ
ಇವಾಗ ಗಂಡ ಮನೆಗೆ ಹೋದ್ಮೇಲೆ ಕೂದಲು ಬೆಳೆದವಲ್ ಬಿಡು, ಅಷ್ಟೇ ಸಾಕಲ್ಲ, ಮತ್ತೇನ್ ಬೇಕು? ಹುಲ್ಲು ಹೊರ್ಬೇಕು. ನೀನು ಹುಟ್ಟಿದ್ಕಿಂತ ಸುಖ ಬೆಳೆಸ್ಕೊಡ್ತಾರೆ ನಿನ್ನ. ಈಗ ಸುಖ ಹೋಗದಿರಿ ಏನೈತೆ ನಮಗೆ ನಮ್ಮನೆಗ ಕಡೆ ಯಾರು ಇದ್ರೆ ಹೇಳೋರ್ ಕರೆ ನಮ್ಮ ಅಕ್ಕಂತ ಇಲ್ಲೇ ಕುಂತಾಳ ನೋಡಿದಾಳ ಸುಂದಲಿ ತಲೆ ಅಂತ ಹೇಳ್ತಾನ. ಅಲ್ಲ ನೀವು ಅಷ್ಟು ನಿನ್ ಕಡೆಗೆ ಹೇಳ ಅಲ್ಲ ಹೊರಗೆ ಕುತ್ಕೊಂಡು ಹೋಗಿ ಹೇಳ, ಫಸ್ಟ್ ಹೇಳ. ಏನ್ ಮಾಡ್ತಿ ಏನ್ ಮಾಡ್ತಿ ಹೇಳ. ಆಕಿ ಕೈ ಮುದ್ದಿ ಉಣ್ತಾನೋ ನಿದ್ದಿ ಮಾಡ್ತಾನೋ ಗೊತ್ತಿಲ್ಲ. ಏನ್ ನೋಡಕತ್ತೀಯಲ್ಲೇ, ಏನ್ ನೋಡಕತ್ತೀಯ ಮಗಗ? ಏನ್ ನೀವ ಶಾಸ್ತ್ರ ನೋಡಿ ಮಾಡ್ಬೇಕು ಅನ್ನಂಗಿಲ್ಲ. ಏನ್ ನೋಡ್ತೀರಿ ನೀವೇ ಇದ್ದಾರ ನನ್ ಮಗ ಮಾಡ್ಕೊಂಡ್ರೆ ಅಂದ್ರೆ ಓಡೋಡ ಶ್ರೀಮಂತರು ಮಾಡ್ಕೊಂತೀರಿ, ಬಡವ್ರನ್ಯಾಕ ಮಾಡ್ಕೊಂತೀರಿ? ನೋ ವೇ, ಚಾನ್ಸೇ ಇಲ್ಲ. ಏನ್ ಮಾಡ್ತಾರೆ ನಾವು ಕಾರು ವಿಮಾನ ತಗಂತಿದ್ವಿ, ದೂರ ಆಗೈತಿ. ನನ್ನ ಸಸಿ ನನ್ ಮಗ ಅಡ್ಡಾಡ್ಲಿ ಮುದ ದುಡ್ಗಿ ಇಲ್ಲಿಗೆ ಅಂತಿದ್ವಿ. ಬರೀ ಡೌಗಳು ಏನುಂಟು? ಮತ್ತ ಅದ ಗಟ್ಟ ಯಾರಿಗೊತ್ತ ಅವ್ರಿಗೆ ಗಟ್ಟಿ ಏನು ಕೊಳ್ಳೋ ಯಾರಿಗೊತ್ತ ಕರೆ ಮುದ್ದಿ ಕರೆ ರೊಟ್ಟಿ ಉಳ್ತಾವ ಅಂತ ಅದಕ್ಕ ಕೊಟ್ಟೋರಕ್ಕಲ್ಲ. ಯಾರು ಇವರೆಲ್ಲ? ನಾನು ಹಂಗೋಗಿ ಕಲ್ಲು ಮುಳ್ಳು ಈಗ ಹೋಗವ ಅವ್ರ ಬೇಕಾದಂಗ ಅದಾರ. ಏನಂತ ಹೆಣ್ಣುಡ್ರು ತೊಟ್ಲ ಮಗ್ಸ್ತಿದ್ನಲ್ಲ ಹಿಂಗ ಆರಾಸಪುರ ನೋಡು. ಈ ಹೆಣ್ಣುಡ್ರು ಬಾರಿ ಚಂದ ಕೆಂಪನವ ನಾನು ಬಂದ್ಬಿಟ್ಟು ನನ್ನ ಮಕ್ಕಳು ಸುನ್ನಿ ನಾವು ಅಷ್ಟ್ರು ಜೇಬಲ್ಲಿ ಹುಣ್ಸೆಹಣ್ಣು ಹಿಡ್ಕೊಂಡು ಸ್ಕೂಲಲ್ಲಿ ತಿನ್ನು ಹಿಂದ್ ಕುತ್ಕೊಂಡು ಫುಲ್ ತಿಂತಿದ್ವಿ. ತಿರ್ಗೋದಿಲ್ಲ ಇದು ಏನು ತಿರ್ಗೋದಿಲ್ಲ ಹುಡುಗಿ ಏನು ತಿರ್ಗೋದಿಲ್ಲ. ಏನು ತಿರ್ಗೋದು ಬೇಡದು, ಭಾಳ ದಿನ ಆಯ್ತು. ಪ್ರೆಸ್ ಮಾಡ್ಬಿಡು ನನಗೆ ಉಪ್ಪು ಹುಣ್ಸೆಹಣ್ಣು ತಿಂದು ಭಾಳ ದಿನ ಆಗಿತ್ತು ಗೈಸ್. ಬಿಡು ಎಷ್ಟು ಬಿಟ್ಟ ತೋಡಿದು ಒಂಷ್ಟು ನಿನ್ನ ಹಿಡ್ದಾನಿ ನನ್ನ ಪಡಕು. ಸುನ್ನಿ ಪವಿಯವರು ಜೇಬಲ್ಲಿ ಹುಣ್ಸೆಹಣ್ಣು ಉಪ್ಪು ಹಾಕಿ ಬರ್ತಿದ್ರು. ಇನ್ನು ಕುತ್ಕೊಂಡು ಸುಮ್ಮ ಅವ್ರು ಪಾಠ ಮಾಡೋದು ನಾವು ಹುಣ್ಸೆಹಣ್ಣು ತಿನ್ನೋದು. ಸಖತ್ ಹುಣ್ಸೆಹಣ್ಣು ತಿಂದ್ಬಿಟ್ಟಿದ್ರು ಸ್ಕೂಲಲ್ಲಿ. ಎಷ್ಟು ಹುಣ್ಸೆಹಣ್ಣು ಬಿಟ್ಟತ್ ನೋಡಿದು, ಒಂದ್ ದನಿ ಉಳ್ಕಿಲ್ಲ. ಚೆನ್ನಾಯ್ತು ಕಾಯಿ. ನಮ್ ಕೈ ಸಿಕ್ಬಿಟ್ರೆ ದಿನ ತಿಂದೆ ಖಾಲಿ ಮಾಡ್ತಿದ್ವಿ ಅವನ್ನ ಅವಾಗ ಅದ. ಸೂಪರ್. ಏನ್ ಜಗಿತಿರೋ ಅಪ್ಪ ನೀವು. ಇವರು ನಿಮ್ಗೆ ಈ ಕಡೆ ಚಲಿ ಮಾಡಿದ್ವಿ ಬಾ. ನೀ ಮುಂದೆ ಬಾ ಅಶ್ವಿನಿ, ಮುಂದೆ ಬಾ. ಇಲ್ಲಿ ಬರ ಪಾಪು ಪೂಜೆ ಮಾಡಿ
ಅಲ್ಲೇ ನಿಂತ್ಲೆ ಕೊಡ್ತೀನಿ. ಕತ್ಲಾಯ್ತೇನಲ್ಲ ಅಲ್ಲಲ್ಲ ಫೋಟೋ ತೆಗಿತಾ ಇದ್ರಲ್ಲ ಇಲ್ಲಿಗೆ ಈ ಕಡೆ ಒಂದ್ ಕಟ್ಲೆ ಸಾಕಾ ತುಪ್ಪ ಅದನ್ನ ಹಚ್ಚಿ ಬಳೆಹಣ್ಣು ಕಟ್ಟಿ ಎದಿಕಟ್ಟಿ ಅಂದ್ರೆ ಹಾಕ್ಬಿಡ್ಸೋಬಿಟ್ಟು ಇದ್ಲ ಗುಗ್ರಿ ಕಟ್ಟಿತ್ರಿ ಅದ್ ಪೂಜೆ ಮಾಡ ಅದನ್ನ ಪೂಜೆ ಮಾಡ ಗಂಟು ಅದ್ರ ಗಿಡ ಅದು ಕಟ್ಟಕಾಳಿ ನೀವೇ ಹೇಳ್ರಿ ಯಾರಾದ್ರೂ ಮೊಬೈಲ್ ಹಾಕ್ತಿ ಅಂದು ಈಗ ಹೇಳ್ತಾರ ರೊಕ್ಕ ನೋಡ ಮೊಬೈಲ್ ತೊಟ್ಲಾಡ್ತಾವ ತೊಟ್ಲಿ ಗಿಡ ಆಮೇಲೆ ಹಾಕಿ ಕಲಿಸ್ತಾಳ ಆಮೇಲೆ ಒಂದ್ ಆಡ್ ಹಾಕ್ರಿ ಆಮೇಲೆ ಹೇಳೋದ್ ಆತು ಈಗ ಹಾಕು ಆಮೇಲೆ ಹುಡ್ಗಿ ಕೊಡಕಾರ ಹೇಳ್ತಾರ ಯಾರಾದ್ರೂ ಫೋನ್ ಇರ ರಾಕ್ರಿ ನಂದ್ ವಿಡಿಯೋ ಮಾಡ್ತೈತೆ ಅದಕ್ಕೆ ಪಡೆಯಂತಕ್ಕಿಲ್ಲ ಈ ಬಡಣ ಫೋನ್ ಇಲ್ಲ ಸಾಂಗ್ ಹಾಕಿ ಯಾವ್ದಾದ್ರು ಆಗಲೇ ಗಂಡೆ ಆತತಿ ಕಡೆ ಎರಡ ಸಾಕು ಹುಡುಗನ ಕುಂಕುಮ ಉದ್ದಕ್ಕ ಅಲ್ಲಿ ಹಸಿ ಐತಲ್ಲ ಉದ್ದಕ್ಕ ಹಿಂಗ ಅದೇ ಗಂಧನ ಏನೈತ್ ಗದ್ದ ತನಕ ಐತಿ ಸ್ವಲ್ಪ ನೀಟ್ ಹಚ್ಚು ಮ್ಯಾಕ್ ಉದ್ದಕ್ಕ ಸಾಕು ಕೊಡು ಏನಾಗ ಒಂದೆರಡು ಅಕ್ಕಿ ಕಾಳು ಗಂಟಿ ಕೊಡು ಗಂಟಿ ಅತ್ತಾಗ ಹಾಕ ಸೈಡಿಗೆ ಹಾಕಿ ಸೈಡ್ ಬಿಡಿ ಈ ಕಡೆ ನೋಡ್ರಿ ಗಂಟಿ ಬಳೆಹಣ್ಣು ಹಿಡ್ದೆ ಹಿಡಿ ತಗಂದ್ಯ ಈ ಕಡೆ ನೋಡ್ರಿ ಈ ಕಡೆ ನೋಡ್ರಿ ಗಂಟೆ ಹಣ್ಣು ಹಿಡಿದಿಟ್ಟು ಹಾಸ್ಪಿಟ್ಲ್ ಗುಗ್ರಿ ಕಚ್ಚ ಆಮೇಲೆ ಹಿಂಗ ದಾಟ್ಸಕ್ಕನ ಗಂಗಳ ಬಡಿರೋದಿಟ್ಟ ಗಂಗಾಳ ಬಡಿತ ಕೊಡು ಬಸಮ್ಮಕಾಯಿ ಬಡಿತಾಳ ತಟ್ಟಿ ಕೊಡು ತಟ್ಟಿ ಒಂದು ಇದು ಗಂಟ ನಡಿಯೇ ಕೊಡ್ತಾ 5 ಜನ ಮಾಡಕ್ಕೋ 5 ಜನ ಮಾಡ ಅಕ್ಕಿ ಕಾಳು ಹಾಕ ಅಳ ಪೂಜೆ ಮಾಡಿದವ ನೀವೊಂದು 2 ಸೈಡಿಗೆ ಅಕ್ಕಿ ಕಾಳು ಹಾಕಿ ಖಾಲಿ ಇಲ್ಲ ಎದ್ರ ಬಿಡ್ಬೇಕು ಈಗ ಬಂದ ಗಂಟಾದ್ರೆ ಬೋತತಿ ಗಂಟಾದ್ರೆ 2 ಅಕ್ಕಿ ಕಾಳು ಈ ಕಡೆ ನೋಡಮ್ಮ ಪುಟಿ ಐತಿ ಇಲ್ಲಿ ನೋಡಿ ಸ್ವಲ್ಪ ಇಲ್ಲಿ ಸರಿ ಹಾಕಂಗಿಲ್ಲ ಹಂಗ ಪಾಪಗ ಇಲ್ಲಿ ತಗ ಹಾಕು ಇಲ್ಲಿ ನೋಡ್ರಿ ಸಂಬಂಧ ಬರ್ರಿ ಆಕಾಂಕ್ಷ ಮತ್ತ ಗೋಟ್ರ ಮತ್ ನಾವ್ ಬರ್ತೇವೇನ್ರಿ ಮೇಡಮ್ ಬರ್ತೀರಿ ಏನೋ ಹಿಡ್ದು ನೋಡ್ರಿ ಸಾಕು ಹೋಗ್ಬಂದು
ಬರ್ರಿ ನೀವು ಬರ್ರಿ. ವಿಡಿಯೋ ಫೋಟೋನ ವಿಡಿಯೋ ದೇವ್ರದ್ದು ಹೇಳ್ರಿ ಮೊದ್ಲು ಮಂದ್ಯದ ನೋಡಲ್ರಿ ಬಸವಣ್ಣ ಅಂತ ಇವಾಗ ಹೇಳೋದ ಬಸವಣ್ಣ ಅಂತ ಮನೆ ಮಂದಿ ರಕ್ಷಕ್ ಪಾಟೀಲ್ ರಕ್ಷಕ್ ಪಾಟೀಲ್ ರಕ್ಷಕ್ ಪಾಟೀಲ್ ಅಲ್ಲ ಆಕೆ ಹೆಸರು ವಿಡಿಯೋ ಮಾಡ್ತೀರಾ ಈಗ ಬಗ್ಗೆ ಹೇಳ್ರಿ ನೀವು ಹೊಡಿಬೇಕು 4-5 ಮಂದಿ ರಕ್ಷಕ್ ಪಾಟೀಲ್ ರಕ್ಷಕ್ ಪಾಟೀಲ್ ಅವನಿಗೆ ಕಿವಿ ಪಾಪ ಇರಿಟೇಷನ್ ಚಿಕ್ಕನಲ್ಲ ರಕ್ಷಕ್ ಪಾಟೀಲ್ ರಕ್ಷಕ್ ಪಾಟೀಲ್ ರಕ್ಷಕ್ ಪಾಟೀಲ್ ರಕ್ಷಕ್ ಪಾಟೀಲ್ ನನ್ನ ಮುದ್ದಿನ ಹಳೆಯ ಕಣ್ಣ ಸೆಳೆಯುವ ಸುಂದರ, ನಿನ್ನ ಮುಗ್ಧ ನಗು ಉಜ್ವಲಿಸುವ ಸೂರ್ಯನಂತೆ, ನಿನ್ನಯ ತುಂಟತನ ಕೃಷ್ಣನನ್ನೇ ನಾಚಿಸುವಂತೆ, ತಂದೆಯ ವಾರಸುದಾರ ತಾಯಿಯ ರಾಜಕುಮಾರ, ನಿನ್ನಯ ಬಾಳಲಿ ವಿದ್ಯೆ ಬುದ್ಧಿ ಸಂತೋಷ ಎಂದೂ ನಿನ್ನದಾಗಲಿ ಎಂದು ಆಶಿಸುವೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮುದ್ದು ಕಂದ, ನಿನ್ನ ಮುಗುಳ್ನಗೆಯಿಂದ ಹೊರಹೊಮ್ಮುವುದು ನಾದಸ್ವರದ ತರಂಗ, ನೀ ಕುಣಿಯಲು ಅದೇ ಚಿಲುಮೆಯ ಸಾಗರದ ಅಂತರಂಗ,
ಸಕಲ ವಿದ್ಯೆ, ಆಯಸ್ಸು, ಆರೋಗ್ಯ ಪ್ರಾಪ್ತಿಯಾಗಲಿ. ಎಲ್ಲದರಲ್ಲಿಯೂ ಯಶಸ್ಸು ನಿನ್ನದಾಗಲಿ. ಸದಾ ನಿನ್ನ ಅಭಿವೃದ್ಧಿಯನ್ನು ಬಯಸುವ ನಿನ್ನ ಪ್ರೀತಿಯ ಅತ್ತೆ. ಬಟ್ಟಲುಗಣ್ಣ ಮುದ್ದಿನ ಚೆಲುವನಿಗೆ, ತಟ್ಟಿದರೆ ಹೂನಗೆ ಸೂಸುವ ಮಲ್ಲಿಗೆಗೆ ಇಂದು ತೊಟ್ಟಿಲ ಸಂಭ್ರಮ. ಕೈಯಿಂದ ಕೈಗೆ ನಲಿದಾಡುವ ಕೂಸು, ಬೆರವನು ಮನದಿ ಹೊಕ್ಕಂತೆ ಹಾಸು. ಇವನ ಚೆಲುವಿಗೆ ಮನಸೋಲುವವರು ಇಲ್ಲ, ಅದಕ್ಕೆ ದೃಷ್ಟಿಬೊಟ್ಟು ಹೊತ್ತ ಮೆತ್ತನೆಗಲ್ಲ. ನೆಟ್ಟ ನೇರ ನೋಟ ಬಡಿಯದೆ ಕಣ್ಣ, ಬೆಳದಿಂಗಳ ಚಂದಿರನಂತೆ ಹಾಲಿನ ಬಣ್ಣ. ಓಕೆ ಫ್ರೆಂಡ್ಸ್, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಊಟ ಮಾಡಿಕೊಂಡು ಊರಿಗೆ ಹೊರಟ್ವಿ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬಾಯ್. ಸ್ಕೂಲ್ ಐತ್ ಬನಾಳೆ ನಾಳೆ ನಾನು ಅಕ್ಕಿಗೆ ಚಾಕ್ಲೇಟ್ ತಗೊಂಡು ತರ್ತಾನ. ಅಜ್ಜ ಅವ್ರು ಅಲ್ಲ ಅಕ್ಕ ಬಾಯ್ ಮೇಡಮ್ ಅಕ್ಕ ದಡಮ್ಮ ಅಜ್ಜರಿಗೆ ಬಾಯ್ 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 ಅಕ್ಕ ಸನಕ ಬಾಯ್ ಮೇಡಮ್ ಸನಕ ತಾತಪ್ಪ ಬಾಯ್ ಸನು ಅಜ್ಜಿ ಬಾಯ್ ಬಾಯ್ ಅಕ್ಕಗ